ಗ್ಯಾಸ್ ಅಭಾವವನ್ನೇ ಸೈಬರ್ ವಂಚಕರು ಬಂಡವಾಳ ಮಾಡಿಕೊಂಡಿದ್ದಾರೆ. ವಂಚನೆ ಮಾಡೋದಕ್ಕೆ ಒಂದು ಹೊಸ ದಾರಿಯಾಗಿ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಸೈಬರ್ ವಂಚಕರು. ಇವರೇನ್ ಮಾಡ್ತಾರೆ, ಗ್ಯಾಸ್ ಬುಕ್ ಆಗಿದೆ ಅಂತ ಲಿಂಕ್ ಗಳನ್ನ ಕಳಿಸ್ತಾರೆ. ನಿಮ್ ಹೆಸರಲ್ಲಿ ಗ್ಯಾಸ್ ಬುಕ್ ಆಗಿದೆ ಅಂತ ಲಿಂಕ್ ಬರುತ್ತೆ. ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಮೋಸ ಹೋಗ್ತೀರಾ. ಪೊಲೀಸರಿಗೆ ಹೊಸ ತಲೆನೋವಾಗಿದೆ ಈ ಸೈಬರ್ ವಂಚಕರ ಕಾಟ. ಸಿಲಿಂಡರ್ ಬುಕ್ ಆಗಿದೆ ಅಂತ ಲಿಂಕ್ ಕಳಿಸ್ತಾರೆ. ಹೀಗಾಗಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಬೆಂಗಳೂರು ಪೊಲೀಸರು. ಎಚ್ಚರಿಕೆಯಿಂದ ಇರಿ ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ಈ ಹಿಂದೆ ಬಹಳ ಅಲರ್ಟ್ ಮಾಡಿದ್ರು, ಲಿಂಕ್ಗಳೆಲ್ಲ ಬಂದ್ರೆ ಅನ್ನೌನ್ ಸೋರ್ಸ್ಗಳು ಇದನ್ನೆಲ್ಲ ಓಪನ್ ಮಾಡೋದಕ್ಕೆ ಹೋಗಬಾರ್ದು ಅಂತ. ಬಟ್ ಈಗ ಇರುವಂತ ಪರಿಸ್ಥಿತಿ ಹೇಗಿದೆ, ಸಿಲಿಂಡರ್ ಬೇಕೇ ಬೇಕು ಅಂತಿರುತ್ತೆ. ಆಮೇಲೆ ಬುಕ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ. OTPಗಳು ಸರಿಯಾಗಿ ಬಂದಿರಲ್ಲ, ಏನ್ ಮಾಡೋದು ಗೊತ್ತಾಗ್ತಿರಲ್ಲ. ಆ ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ಗೊಂದು ಲಿಂಕ್ ಬಂದ್ರೆ ಖಂಡಿತ ಅದನ್ನ ಓಪನ್ ಮಾಡ್ತೀರಾ. ಸೊ ಹಾಗೆ ಮಾಡಬೇಡಿ ಅಂತ ಪೊಲೀಸರು ಈಗ ಮನವಿ ಮಾಡ್ಕೊಳ್ತಿದ್ದಾರೆ. ಇನ್ನು ಸಿಲಿಂಡರ್ಗಳ ಬೆಲೆ ದುಪ್ಪಟ್ಟಾಗ್ತಾ ಇದೆ. ಬೆಂಗಳೂರಿನಲ್ಲಿ ತಿಂಡಿ ಬೆಲೆ ಏರಿಕೆ ಆಗ್ತಾ ಇದೆ. ಇದರಿಂದಾಗಿ ಸಿಲಿಂಡರ್ ಬೆಲೆ ಏರಿಕೆ ಆದಾಗ ಅದರ ಕಾಸ್ಟ್ ಅಗೇನ್ ಗ್ರಾಹಕರ ಮೇಲೇನೆ ಬೀಳುತ್ತೆ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಈ ಬೆಲೆ ಏರಿಕೆಯ ಬಿಸಿ ಈಗಾಗಲೇ ತಟ್ಟುತ್ತಾ ಇದೆ. ಆನಂದರಾವ್ ಸರ್ಕಲ್ ನಲ್ಲಿರುವಂತಹ ಕೃಷ್ಣಸಾಗರ ಹೋಟೆಲ್ ಬಂದ್ ಆಗಿದೆ. ಹಾಗೆ ಶೇಷಾದ್ರಿಪುರಂನಲ್ಲಿರುವಂತ ಹೋಟೆಲ್ ಸನ್ಮಾನ್ ಅಂತ ಆ ಹೋಟೆಲ್ ಕೂಡ ಬಂದ್ ಆಗಿದೆ. ಬಸವನಗುಡಿಯ ಬೈ2 ಹೋಟೆಲ್ ಕಾಫಿ ಅಂತ ಅದು ಕೂಡ ಬಂದ್ ಆಗಿದೆ. ಯಾದಗಿರಿಯಲ್ಲಿ ಗುರುಮೂರ್ತಿ ಖಾನಾವಳಿ ಬಂದ್ ಆಗಿದೆ. ಆ ಲಿಸ್ಟೇ ಇದೆ ನೋಡಿ. ಹಾಸನದ ಸಕಲೇಶ್ಪುರದಲ್ಲಿ 2 ಹೋಟೆಲ್ಗಳು ಬಂದ್ ಆಗಿದೆ. ಜಿಲ್ಲೆಯಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಮಡಿಕೇರಿಯ ಬಸ್ ನಿಲ್ದಾಣದಲ್ಲಿ SR ಹೋಟೆಲ್ ಅಂತ ಇತ್ತು, ಅದು ಕೂಡ ಕ್ಲೋಸ್ ಆಗಿದೆ. ಚಾಮರಾಜನಗರದ ಹನ್ನೂರ್ನಲ್ಲಿ 8 ಹೋಟೆಲ್ಗಳಿಗೆ ಬೀಗ ಹಾಕಲಾಗಿದೆ. ಚಾಮರಾಜನಗರದಲ್ಲಿ ನಾನ್ ವೆಜ್ ಹೋಟೆಲ್ಗಳು ಕೂಡ ಬಂದ್ ಆಗಿದೆ. ಈ ಕೊರೋನಾ ಸಮಯದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ವಿ. ಅದು ಬಿಟ್ರೆ ಈ ಹೋಟೆಲ್ಗಳು ಈ ರೀತಿಯಾಗಿ ಬಂದ್ ಆಗಿರೋದು ಇದೇ ಮೊದಲು. ಗ್ಯಾಸ್ ಎಮರ್ಜೆನ್ಸಿಯಿಂದಾಗಿ ಈ ರೀತಿಯಾಗಿ ಹೋಟೆಲ್ಗಳು ಬಂದ್ ಮಾಡುವಂತ ಪರಿಸ್ಥಿತಿ ಇದೆ. ಅನಿವಾರ್ಯವಾಗಿ ಮಾಡ್ತಾ ಇದ್ದಾರೆ. ಒಂದಷ್ಟು ಹೋಟೆಲ್ಗಳು ಇದಾಗಲೇ ಕ್ಲೋಸ್ ಆಗಿದೆ, ಇನ್ನೊಂದಷ್ಟು ಹೋಟೆಲ್ಗಳು ನಾಳೆನೋ ಇವತ್ತು ಅನ್ನೋ ರೀತಿಯಾಗಿದೆ.